ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಕುಂಭರಾಶಿ ಬಗ್ಗೆ ನೋಡೋಣ. 2026ರಲ್ಲಿ ಕುಂಭರಾಶಿಯಲ್ಲಿ ರಂಗವಾಗಿರ್ತಕ್ಕಂಥವ್ರಿಗೆ ಕುಂಭರಾಶಿಯಲ್ಲೇ ರಾಹುಗ್ರಹ ಇರತಕ್ಕಂಥದ್ದು ಮತ್ತು ಸಪ್ತಮ ಭಾವದಲ್ಲಿ ಕೇತು, ದ್ವಿತೀಯದಲ್ಲಿ ಶನಿ, ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳನ್ನು, ಅಲರ್ಜಿಯನ್ನು, ಇನ್ಫೆಕ್ಷನ್ಸ್ ಇತ್ಯಾದಿ ಅಂತ ಹೇಳ್ತೇವೆ, ಅದೆಲ್ಲವನ್ನೂ ಕೂಡ ಕಳೆದ 1 ವರ್ಷದಿಂದ ಈ ಸಮಸ್ಯೆಗಳನ್ನು ಎಲ್ಲ ಅನುಭವಿಸ್ತಾ ಬರ್ತಾ ಇದ್ದೀರಾ. ಹಾಗೆ ಕೂಡ ಸಾಡೆ ಸಾತಿನ ಕೊನೆಯ ಭಾಗಕ್ಕೂ ಕೂಡ ಬಂದಿದ್ದೀರಾ. ಇದರಿಂದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಕ್ಕಂತಹ ಈ ವರ್ಷದಲ್ಲಿ ಸಾಕಷ್ಟು ಅನುಕೂಲವಾಗ್ತಕ್ಕಂತಹ ಒಂದು ವರ್ಷವೂ ಕೂಡ ಆಗಿರುತ್ತೆ. ಮತ್ತು ಶನಿಯೂ ಕೂಡ ನಿಮಗೆ ವಿಶೇಷವಾದಂತಹ ಧನಾಗಮನವನ್ನು ಉಂಟು ಮಾಡ್ತಕ್ಕಂತಹ ಒಂದು ಶುಭ ವರ್ಷ. ಕೆಲವೇ ತಿಂಗಳುಗಳಲ್ಲಿ, ಅಂದರೆ ಒಂದು 2 ಅಥವಾ 3 ತಿಂಗಳುಗಳಲ್ಲಿ ಈ ಒಂದು ಶುಭ ಫಲ ಮತ್ತು ಲಾಭ ಇತ್ಯಾದಿಯನ್ನು ಕೂಡ ನೋಡಬಹುದು. ಹಾಗೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಸ್ವಲ್ಪ ಯೋಚನೆ ಮತ್ತು ಚಿಂತೆ ಇತ್ಯಾದಿ ಎಲ್ಲವೂ ಕೂಡ ಉಂಟಾಗಬಹುದು. ಷಷ್ಠಭಾವದಕ್ಕೆ ಗುರುವನ್ನು ಪ್ರವೇಶ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನಿಮ್ಮ ಉಸಿರಾಟದ ತೊಂದರೆ ಮತ್ತು ಸಮಸ್ಯೆಗಳು ಕೂಡ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಕೂಡ ಒಳ್ಳೆಯದು. ಮತ್ತು ಸಪ್ತಮ ಕೇತು ಇದರಿಂದ ಸತಿಪತೆಯರಲ್ಲಿ ಏನಾದರೂ ಕಲಹಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದು ಮಾತುಕತೆಯಿಂದ ಸ್ವಲ್ಪ ಕೂತು ಬಗೆಹರಿಸ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂತಹ ಒಂದಷ್ಟು ಯೋಗಗಳು ಕೂಡ ಆಗತ್ತೆ. ಶುಭ ಸ್ಥಾನದಲ್ಲಿ ನಿಮಗೆ ಇರ್ತಕ್ಕಂತಹ ಒಂದು ಕುಜಗ್ರಹ, ಕುಜ 11ನೇ ಮನೆಯಲ್ಲಿ ಶುಭ ಸ್ಥಾನದಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ಖರೀದಿ ಮಾಡ್ತಕ್ಕಂತಹ, ಭೂಮಿಯನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಯೋಗವೂ ಕೂಡ ಈ ವರ್ಷದೆಲ್ಲವೂ ಕೂಡ ಉಂಟಾಗತ್ತೆ. ದಶಮಾಧಿಪತಿಯಾಗಿ ಲಾಭ ಭಾವದಲ್ಲಿ ಕುಜನೂ ಕೂಡ ಇರೋದ್ರಿಂದಾಗಿ ಈ ವರ್ಷದಲ್ಲಿ ನಿಮಗೆ ಉದ್ಯೋಗದಲ್ಲಿ ಏನಾದರೂ ಕೂಡ ಕೆಲವರು ಪ್ರಮೋಷನ್ಗೆ ಕಾಯ್ತಾ ಇರ್ತಾರೆ, ಅಥವಾ ಇನ್ ಕೆಲವರು ನಿಮಗೆ ಸ್ವಲ್ಪ ಸ್ಯಾಲರಿ ಹೆಚ್ಚಾಗಬೇಕು ಅಂತಕ್ಕಂಥವ್ರು ನಿರೀಕ್ಷೆಯಲ್ಲಿ ಇರ್ತಾರೆ. ಅವರೆಲ್ಲರಿಗೂ ಕೂಡ ಶುಭವಾಗ್ತಕ್ಕಂಥ ಒಂದು ವಿಶೇಷ ವರ್ಷವೂ ಕೂಡ ಆಗತ್ತೆ. ಅಂದರೆ ಇನ್ನು ಕೆಲವು ತಿಂಗಳುಗಳ ಕಾಲ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿದ್ರೆ ಮುಂದಿನ ದಿನದಲ್ಲಿ ಅತ್ಯಂತ ಶುಭ ಫಲ ಇತ್ಯಾದಿ ಎಲ್ಲವೂ ಕೂಡ ಲಭ್ಯವಾಗುತ್ತೆ. ಸಾಕಷ್ಟು ಶನೇಶ್ವರನ ಒಂದು ಪ್ರಾರ್ಥನೆ, ಆಂಜನೇಯ ಸ್ವಾಮಿಯ ಒಂದು ಪ್ರಾರ್ಥನೆಯನ್ನು ಮುಂದುವರಿಸಿ ಇದರಿಂದ ಇನ್ನೂ ಹೆಚ್ಚಿನ ಶುಭಾಶುಭ ಫಲಗಳೆಲ್ಲವೂ ಕೂಡ ನಮಗೆ ಲಭ್ಯವಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯಿಂದ ನಿಮಗಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳೇನಿದೆ ಸಾಧ್ಯವಾದಷ್ಟು ಪ್ರತಿನಿತ್ಯ ಸಾಧ್ಯವಾಗುತ್ತಾ ಮಾಡಿ, ಆದಷ್ಟು ಗುರುವಾರ ದಿವಸದಲ್ಲಂತೂ ತಪ್ಪದೇ ಮಾಡಿ. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಮತ್ತು ತೊಂದರೆಗಳೇನಿದೆ ಇದೆಲ್ಲವೂ ಕೂಡ ಕುಂಭರಾಶಿಯವರಿಗೆ ನಿವಾರಣೆ ಆಗ್ತಕ್ಕಂಥ ಒಂದು ಶುಭ ವರ್ಷ ಅಂತ ಹೇಳಿ ತಿಳಿಸ್ಬೋದಾಗಿದೆ.